ಪ್ರತಿಯೊಬ್ಬರಿಗೂ 200 ರೂಪಾಯಿ ಅಂತ ಇದ್ರೆ ನಂಬರ್ಸ್ ನೋಡ್ತಾ ಇದ್ದೀರಿ ನೀವು. ಒಟ್ಟು ಮತದಾರರ ಸಂಖ್ಯೆ 2,50,112 ಇದೆ. ಪ್ರತಿಯೊಬ್ಬರಿಗೂ 200 ರೂಪಾಯಿನಂತೆ ಹಂಚಿದ್ದಾರೆ ಅಂದ್ರೆ 5 ಕೋಟಿ ರೂಪಾಯಿ ಸುರಿದಿದ್ದಾರೆ. ಎಲ್ಲಿಯ ದುಡ್ಡಿದು? ಇದು ವಾಲ್ಮೀಕಿ ನಿಗಮದ ದುಡ್ಡಿದು. ಇಡೀ ಚಾರ್ಜ್ ಶೀಟ್ ನಲ್ಲೂ ಉಲ್ಲೇಖ ಆಗಿದೆ. ಹಣ ದುರ್ಬಳಕೆಯ ಬಗ್ಗೆ ಸಾಕ್ಷ್ಯ ಸಮೇತ. ಈಗ ಒಂದಷ್ಟು ಡೀಟೇಲ್ಸ್ ಸಿಗ್ತಾ ಇದೆ. ಒಂದೊಂದು ಕ್ಷೇತ್ರಕ್ಕೂ ಕೂಡ ಎಷ್ಟೆಷ್ಟು ಹಣ ಹೋಗಿದೆ, ಬೂತ್ ಮಟ್ಟದಲ್ಲಿ ಎಷ್ಟೆಷ್ಟು ಹಣ ಹಂಚಿಕೆ ಆಗಿದೆ ಅಂತ, ಶಾಸಕರಿಗೆ ಎಷ್ಟೆಷ್ಟು ಕೋಟಿ ಹೋಗಿದೆ. ಇಡೀ ಚಾರ್ಜ್ ಶೀಟ್ ನಲ್ಲಿ ಸರ್ಕಾರಿ ಹಣ ದುರ್ಬಳಕೆಯ ಸಾಕ್ಷ್ಯ ಸಿಕ್ಕಿದೆ. ಒಂದೊಂದು ಕ್ಷೇತ್ರಕ್ಕೂ ಕೂಡ ನಿಗಮದ ಹಣ ಎಷ್ಟು ಖರ್ಚು ಮಾಡಿದ್ದಾರೆ. ಬಳ್ಳಾರಿ ನಗರ ವಿಧಾನಸಭಾ ಕ್ಷೇತ್ರ 150 ಬೂತ್ಗಳಿದೆ. 1,80,000 ಮತದಾರರಿದ್ದಾರೆ. ಪ್ರತಿಯೊಬ್ಬರಿಗೂ 200 ರೂಪಾಯಿ ಹಂಚಿರೋದು. 3,60,00,000 ಹಣ ಹೋಗಿದೆ. ಒಂದೊಂದು ಬೂತ್ಗೆ 10,000, 15 ಲಕ್ಷ ರೂಪಾಯಿ. 150 ಬೂತ್ ಇರೋದು. 200 ರೂಪಾಯಿ ಪ್ರತಿಯೊಬ್ಬರಿಗೂ ಹಂಚಿದ್ರು. 3,06,00,000 ಹಣ ಹಂಚಿಕೆ ಆಗಿರೋದು. ಕೋಟಿ ಕೋಟಿ ಹಣದ ಹಳೆ ಹರಿಸಿದ್ದಾರೆ. ಇಲ್ಲಿ ಚುನಾವಣೆಗೆ ಹಣ ಸುರಿದಿದ್ದಾರೆ. ಆ ಹಣ ಎಲ್ಲಿಯದು ಅಂದ್ರೆ ನಿಗಮದ ಹಣ. ಕಂಪ್ಲಿ ವಿಧಾನಸಭಾ ಕ್ಷೇತ್ರ 180 ಬೂತ್ಗಳಿದೆ. 1,60,000 ಮತದಾರರಿದ್ದಾರೆ. ಪ್ರತಿಯೊಬ್ಬರಿಗೆ 200 ರೂಪಾಯಿ ಹಂಚಿಕೆ ಆದ್ರೆ 3,02,00,000 ಹಣ ಹಂಚಿಕೆ ಆಗಿದೆ. ಬಹಳ ಸೀರಿಯಸ್ ಆಗಿ ತಗೊಂಡಿದ್ರು ನಾಗೇಂದ್ರ ಬಳ್ಳಾರಿ ಕ್ಷೇತ್ರವನ್ನ. ಬಳ್ಳಾರಿಯನ್ನ ತಮ್ಮದಾಗಿಸ್ಕೊಳ್ಳೇಬೇಕು ಅಂತ ಪಣ ತೊಟ್ಟಿದ್ರು. ಆದ್ರೆ ಹಣದ ಹೊಳೆ ಹರಿಸಿದ್ದಾರೆ ನಿಜ. ಯಾರ ಹಣ ಇದು? ವಾಲ್ಮೀಕಿ ನಿಗಮ ಅಭಿವೃದ್ಧಿಯ ಹಣ ಇದು. ಸಮುದಾಯದ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣ ಎಲ್ಲೆಲ್ಲಿ ದುರ್ಬಳಕೆ ಆಗಿದೆ ಅನ್ನೋದರ ಮಾಹಿತಿ ಸಿಗ್ತಾ ಇದೆ. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಶಾಸಕರು ಶ್ರೀನಿವಾಸ್, ಅಲ್ಲಿರೋ ಒಟ್ಟು ಬೂತ್ ಸಂಖ್ಯೆ 160. 1.5 ಲಕ್ಷ ಮತದಾರರಿದ್ದಾರೆ. 1,50,000 ಮತದಾರರು. ಪ್ರತಿಯೊಬ್ಬರಿಗೆ 200 ರೂಪಾಯಿ ಹಂಚಿಕೆ ಅಂದ್ರೆ 3 ಕೋಟಿ ರೂಪಾಯಿ ಸುರಿದಿದ್ದಾರೆ ಮತದಾರರಿಗೆ ಹಂಚೋದು. ಅದನ್ನ ಹೊರತುಪಡಿಸಿದಂತೆ ಮತ್ತೆ ಕೋಟಿ ಕೋಟಿ ಖರ್ಚು ಮಾಡಿದ್ದಾರೆ ಎಲೆಕ್ಷನ್ ಅಂತ. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಒಂದೊಂದೇ ಕ್ಷೇತ್ರಗಳನ್ನ ನೋಡ್ತಾ ಇದ್ದೀರಿ. ಆ ಕ್ಷೇತ್ರದಲ್ಲಿ ಗೆದ್ದಂತ ಕಾಂಗ್ರೆಸ್ ಶಾಸಕರಿಗೆ ಈಗ ಸಂಕಷ್ಟ ಬಂದಿರೋದು. ಈ ಪ್ರಕರಣದಲ್ಲಿ ನಾಗೇಂದ್ರ ಬಹಳ ದೊಡ್ಡ ಪೆಟ್ಟು ತಿಂದಿದ್ದಾರೆ. ಅದಾದ ನಂತರ ಈಗ ಮತ್ತೆ ಸಚಿವ ಸ್ಥಾನಕ್ಕಾಗಿ ನುಗ್ಗುತ್ತಾ ಇರೋವಾಗಲೇ ಇಡಿ ಮತ್ತೆ ಶಾಕ್ ಕೊಟ್ಟಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.